ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಈರುಳ್ಳಿ ಬೆಳೆಗೆ ಕೆಲಸಗಾರರು ಬೇಕಾಗಿದ್ದಾರಂತೆ. ನೋಡಿ, ಹೆಸರು ನೇತ್ರ ಅಂತ ಹೇಳ್ಬಿಟ್ಟು ಮುದ್ದು ಅಂತ ಕರೀತಾರೆ ಅವ್ರ ಮನೇಲಿ ಪ್ರೀತಿಯಿಂದ ಅವ್ರನ್ನ. 6+1 ಗುಂಟೆ ಜಾಸ್ತಿನೇ ಇದೆ ಇವ್ರದ್ದು. ಹಂಚಿಕೆಯ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ಜಮೀನು ಬಂತು. ಹಾಗಾಗಿ ಅಣ್ಣ ತಮ್ಮರು ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಟ್ಟಿದ್ದಾರೆ ಅಂತ ಇಲ್ಲಿ ಅವರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ತಿನ್ನೋದಕ್ಕೂ ಮತ್ತು ಉಣ್ಣೋದಕ್ಕೂ ಏನೂ ಸಮಸ್ಯೆ ಇಲ್ಲ, ಬೇಕಾದಷ್ಟಿದೆ. ಬೇಕಾದರೆ 1000 ಜನ ಬಂದರೂ ಕೂಡ ಊಟ ಹಾಕುವಷ್ಟು ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ, ಆಯಿತಾ. ಇನ್ನೇನು ಬೇಕು ಜೀವನಕ್ಕೆ ಅಲ್ವಾ ಸ್ನೇಹಿತರೆ ಅಂತಕ್ಕಂಥದ್ದು ಅವರು ಕರೆಕ್ಟಾದ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಕೆಲಸಕ್ಕೆ ಅಂತ ಎಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ಒಂದು ಕಾರಣಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಜನ ಇಲ್ಲ. ಎಲ್ಲ ಕೊಟ್ಟರು ಒಂದಲ್ಲ ಒಂದು ದೇವರು ಕಿತ್ಕೊಂಡಿರ್ತಾನೆ ಅಂತ ಇಲ್ಲಿ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈರುಳ್ಳಿ ಬೆಳೆ ಬಂದ್ಬಿಟ್ಟಿದೆ. ಆ ಒಂದು ಕಳೆ ಕೀಳೋದಕ್ಕೋಸ್ಕರ ಇವರು ಕೆಲಸಗಾರರು ಬೇಕಾಗಿದ್ದಾರೆ ಅಂತ ಹೇಳಿರೋಂಥದ್ದು. ಇನ್ನು ಗದ್ದೆ ಕೆಲಸ ಎಷ್ಟು ಕಷ್ಟ ಅಂತ ಗದ್ದೆ ಕೀಳಿದ್ರೆ ಮಾತ್ರನೇ ಗೊತ್ತಾಗೋದು. ಸುಮ್ಮನೆ ಮಾತಾಡೋರಿಗೇನು ಗೊತ್ತಾಗಲ್ಲ ಅಂತಕ್ಕಂಥದ್ದು. ಗಂಡ ತಿಂಡಿ ಪತ್ತ ಸ್ನೇಹಿತರೆ ಏನು ಕೆಲಸ ಮಾಡಲ್ಲ. ಸ್ನೇಹಿತರೆ, ಇನ್ನು ಅವರ ಒಂದು ಕಷ್ಟ ಹಾದಿ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ಎಳೆಯಾಗಿ ಹೇಳ್ಕೊಂಡು ಹೋಗ್ತೀನಿ. ಮತ್ತು ಯಾವ ರೀತಿ ಕೆಲಸ ಮಾಡಬೇಕು ಅಂತಲೂ ಹೇಳ್ತೀನಿ. ನೋಡಿ, ಈ ಜಮೀನು ಅಣ್ಣನ ಜಮೀನು ಕಬ್ಬು ಬೆಳೀತಾರೆ ಅವರು. ಪಕ್ಕದ ಜಮೀನಿದು. ಆ ಒಂದು ಜಮೀನಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಜಮೀನಾಗಿರುತ್ತೆ ಇದು. ಭಾಳ ಕಷ್ಟಪಟ್ಟು ಸ್ನೇಹಿತರೆ ಇವರು ಮೇಲೆ ಬಂದಂಥವ್ರು. ಹಾಗಾಗಿ ಒಂದು ಸಣ್ಣ ಪುಟ್ಟ ಸಹಾಯ ಆಗ್ತದೆ ಎಲ್ರಿಗೂ ಅಂತ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನೋಡಿ, ಫಾರ್ಮಿಂಗ್ ಟೈಮಿಂಗ್ಸು ಯಾವ್ಯಾವಾಗಪ್ಪ ಅಂತೇಳಿ ಹೇಳಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಶುರು ಆಗುತ್ತೆ ಇವ್ರದ್ದೊಂದು ಕೆಲಸ. ಒಂದು ಜೀಪ್ ಇರುತ್ತೆ, ಆ ಒಂದು ಜೀಪಲ್ಲಿ ಕೂರಿಸ್ಕೊಂಡೋಗಿ ಗದ್ದೆಗೆ ಬಿಡ್ತಾರೆ. ಇನ್ನು ಸಾಯಂಕಾಲನೇ ಫ್ರೀ ಸಿಗೋದು. ಅಷ್ಟು ಕೆಲಸ ಮಾಡಿದ್ರೆ ಇಡೀ ದಿನ ಮಲಗೋಕೆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅವ್ರ ಮನೇಲಿ. ಮತ್ತು ಮನೆ ಚಿಕ್ಕದಾದ್ರೂ ಚೊಕ್ಕವಾಗಿದೆ ಅಂತಾರಲ್ಲ, ಹಾಗೆ ನೆಮ್ಮದಿಯ ಬದುಕಿವ್ರದ್ದು. ಊಟ ಮುದ್ದೆ ಹಾಗೂ ಬಜ್ಜಿ ಬಿಟ್ಟರೆ ಇನ್ನೇನು ಇರಲ್ಲ ಇವ್ರ ಮನೇಲಿ. ಬೇಕಾದ್ರೆ ಚಿತ್ರಾನ್ನ ಬೇಕು ಅನ್ನೋರಿಗೆ ಮಾಡಿಕೊಡ್ತಾರೆ ಅಷ್ಟೇ. ಓಕೆ.